ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KK's ಮ್ಯಾಂಗ್ಳೂರ್ ಮಾಮ್ ಸ್ಪೆಷಲ್ ರೆಸಿಪಿ ಚಾನಲ್. ಇವತ್ತು ನಾವು ತೇಡೆ ಮೀನಿನ ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಬನ್ನಿ. ಈಗ ಮೊದಲಿಗೆ ನಾವು 2 ತೇಡೆ ತಗೊಂಡಿದ್ದೇವೆ ನೋಡಿ. ಮೀಡಿಯಮ್ ಸೈಜ್ ಇದ್ದು ತೇಡೆ, ಅದನ್ನೀಗ ಕಟ್ ಮಾಡ್ತಾ ಇದ್ದಾರೆ. ಇದು ತೇಡೆ ಮೀನಿನ ಮೊಟ್ಟೆ, ಇದನ್ನು ನೋಡಿ ಹೀಗೆ ತೆಗೆದಿದ್ದಾರೆ. ಆಮೇಲೆ ಅದನ್ನು ಸಣ್ಣ ಸಣ್ಣ ಸ್ಲೈಸ್ ಥರ ಈ ಥರ ಕಟ್ ಮಾಡಬೇಕು. ನೋಡಿ ಈಗ ಈ ಥರ ಇದನ್ನು ಕಟ್ ಮಾಡಿ ಇದನ್ನು ಕ್ಲೀನ್ ಮಾಡಬೇಕು. ನಂತರ ಇದಕ್ಕೆ 1-2-3 ಸ್ಪೂನ್ ಅರಶಿನ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾಕೆಂದರೆ ತುಂಬ ಸ್ಮೆಲ್ ಮೀನು, ಸ್ಮೆಲ್ ಹೋಗಬೇಕಂದ್ರೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡುವ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಸಾಸಿವೆ, ನಂತರ 1-1.5 ಹಿಡಿಯಷ್ಟು ಕೊತ್ತಂಬರಿ, ನಂತರ ಸ್ವಲ್ಪ ಜೀರಿಗೆ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು. ನೋಡಿ ಈ ಥರ ಲೈಟಾಗಿ ಫ್ರೈ ಆದಮೇಲೆ ತೆಗಿಬೇಕು. ಈಗ ಸ್ವಲ್ಪ ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ 20-25 ಉದ್ದ ಮೆಣಸು, ಸ್ವಲ್ಪ ಖಾರ ಬೇಕಾದವರು 5-6 ಗಿಡ್ಡ ಮೆಣಸು ಸಹ ಹಾಕ್ಬೋದು. ಇಲ್ಲಿ ನಾನು ಖಾಲಿ ಉದ್ದ ಮೆಣಸು ಮಾತ್ರ ತಗೊಂಡಿದ್ದೇನೆ. ಅದನ್ನು ಹಾಗೆ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ 10-12 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಒಂದು ದೊಡ್ಡ ಗಾತ್ರದಲ್ಲಿ ಹುಳಿ ತಗೊಳ್ಬೇಕು. 1-2 ಸ್ಪೂನಷ್ಟು ಅರಶಿನ. ಈ ಮೀನಿಗೆ ಸ್ವಲ್ಪ ಸ್ಮೆಲ್ ಇದ್ದ ಕಾರಣ ಇದಕ್ಕೆ ಅರಶಿನ ಸ್ವಲ್ಪ ಜಾಸ್ತಿಯೇ ಹಾಕಬೇಕು. ಈಗ ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ 1 ಈರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಇದನ್ನು ಲೈಟಾಗಿ ಫ್ರೈ ಮಾಡಬೇಕು. ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದ ನಂತರ ನಾವೊಂದು ಮಣ್ಣಿನ ಮಡಿಕೆ ತಗೊಂಡಿದ್ದೇವೆ, ಬಿಸಲೆ ಅಂತ ಹೇಳ್ತೇವೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, 1 ನೀರುಳ್ಳಿ ಹಾಕಿ ಸ್ವಲ್ಪ ಅರಶಿನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆಗುವಾಗ ಸ್ವಲ್ಪ ಕಾಯಿಮೆಣಸು 4-5 ತಗೊಂಡಿದ್ದೇನೆ ನಾನಿಲ್ಲಿ. ಆಮೇಲೆ ಸ್ವಲ್ಪ ಶುಂಠಿ ಮತ್ತು 2 ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಆಗುವ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ರುಬ್ಬಿದ ಮಸಾಲೆನ ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕು. ಎಷ್ಟು ಹದ ಬೇಕು ಅಷ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಸಾಲೆ ರೆಡಿ ಮಾಡಬೇಕು. ಇದಕ್ಕೆ ಉಪ್ಪು ಹಾಕಿ ಈ ಥರ ಒಳ್ಳೆ ಕುದಿ ಬರುವ ತನಕ ಕುದಿಸಬೇಕು. ನಂತರ ನಾವು ಮ್ಯಾರಿನೇಟ್ ಮಾಡಿದ ಮೀನನ್ನು ಇದಕ್ಕೆ ಹಾಕಿ ಬೇಯಿಸಬೇಕು. ನೋಡಿ ಈಗ ಇದು ಒಳ್ಳೆ ಕುದಿ ಬಂದಿದೆ, ಮೀನು ಕೂಡ ಬೆಂದಿದೆ. ಈಗ ತೇಡೆ ಮೀನಿನ ಪುಳಿ ಮುಂಚಿ ರೆಡಿಯಾಗಿದೆ ನೋಡಿ. ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ.